ಮದುವೆ ಬಗ್ಗೆ ಸಂಗೀತಾಗೆ ಗುರೂಜಿ ಸ್ಫೋಟಕ ಭವಿಷ್ಯ. ಬಿಗ್ ಬಾಸ್ ಮನೆಯಲ್ಲಿ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ ಅವರ ಆಗಮನ ಆಗಿದೆ. ಹೊಸ ವರ್ಷದಂದು ದೊಡ್ಡ ಮನೆಯಲ್ಲಿ ದೇವಿಗೆ ವಿಶೇಷ ಪೂಜೆ ಕೂಡ ಮಾಡಲಾಗಿದೆ. ಈ ವೇಳೆ ಮದುವೆಯ ಬಗ್ಗೆ ಸಂಗೀತಾಗೆ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಎಸ್, ಮನೆ ಮಂದಿಯ ಮುಂದಿನ ಭವಿಷ್ಯದ ಬಗ್ಗೆ ಗುರೂಜಿ ಗುರುವಚನ ಹೇಳಿದ್ದಾರೆ. ಮೊದಲಿಗೆ ಸಂಗೀತ ಬಂದಿದ್ದು, ನನ್ನ ಪೂರ್ತಿ ಹೆಸರು ಸಂಗೀತ ಶೃಂಗೇರಿ ಅಂತ ಇಂಡಸ್ಟ್ರಿಗೆ ಕೊಟ್ಟಿದ್ದೀನಿ. ಹುಟ್ಟ ಹೆಸರು ಶ್ರೀದೇವಿ ಅಂತ ನನ್ನ ಜಾತಕದಲ್ಲಿ ಬರೆದಿದೆ ಅಂತ ಸಂಗೀತ ಹೇಳ್ತಾರೆ. ಆಗ ಎಲ್ಲಾದ್ರಲ್ಲೂ ಪ್ರಥಮ ಬೇಕು ಅಂತ ಕೇಳ್ತೀರಾ. ಮನ್ಸಲ್ಲಿ ತುಂಬಾ ಹಿಂಸೆ ಇದೆ ಇಲ್ಲಿ ಅಂತಲ್ಲ, ಆಗ್ಲಿಂದನೂ ಅಷ್ಟೇ. ಏನೋ ಒಂದು ಉದ್ವೇಗ, ಏನೋ ಒಂದು ಭಯ, ಏನೋ ಒಂದು ರೀತಿಯ ಮನಸ್ಸಿಗೆ ಸಂಬಂಧಪಟ್ಟಂತಹ ವ್ಯಾಕುಲತೆ. ತುಂಬಾ ನಂಬಿದ್ರಿ, ಅದ್ಯಾಕೋ ಕೈ ಹಿಡಿಲಿಲ್ಲ ಅಂತ ಗುರೂಜಿ ಹೇಳಿದ್ರು. ಇನ್ನು ಆ ನಂಬಿಕೆ ದ್ರೋಹದಿಂದಾನೇ ನಿಮ್ಮ ಜೀವನದಲ್ಲಿ ಬಹಳ ಬೇಸರ ಬಂದಿರ್ಬೇಕಲ್ವಾ? ಎಲ್ಲರ ಬದುಕಲ್ಲೂ ಕೊರತೆ ಬಂದೇ ಬರುತ್ತೆ. ಮುಂದಕ್ಕೆ ಹೋಗ್ಬೇಕು. ಆ ಕೊರತೆಯನ್ನ ನೀಗಿಸುವಂತಹ ಇನ್ನೊಬ್ಬರ ಪ್ರವೇಶ ಆಗತ್ತೆ. ಅಲ್ಲಿಂದ ನಿಮ್ಮ ಬದುಕಲ್ಲಿ ಹೊಸ ಬೆಳಕು ಮೂಡುತ್ತೆ ಅಂತ ಮದುವೆ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ನಿಮ್ಮ ವೃತ್ತಿ ಜೀವನ ಮೇಲ್ ಹೋಗುತ್ತೆ, ಕೆಳಗೂ ಬರುತ್ತೆ. 2024ರಲ್ಲಿ ನಿಮ್ಮ ಕೆರಿಯರ್ ಹಾಗೂ ಪರ್ಸನಲ್ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ ಅವರು ಹೇಳಿದ್ದಾರೆ. ಇನ್ನು ಮದುವೆ ಆಗಬೇಕಾ ಅಂತ ಗುರೂಜಿ ಕೇಳಿದಾಗ ಇಲ್ಲ ಅಂದ್ರು ಸಂಗೀತ. ನಾನ್ ಖಂಡಿತವಾಗಿ ಹೇಳ್ತೀನಿ, 2025ರ ನಂತರ ಮದುವೆ ಆಗೇ ಆಗತ್ತೆ ಅಂತ ಗುರೂಜಿ ಹೇಳಿದಾಗ ನನ್ಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ ಸಂಗೀತ ಹೇಳ್ತಾರೆ. ಈ ವೇಳೆ ಒಂದು ಸಣ್ಣ ಬಿಸಿ ಗಾಯದಿಂದ ನಮ್ಮ ಜೀವನದಲ್ಲಿ ಬೆಂಕಿಯೇ ಬೇಡ ಅನ್ಬಾರ್ದು. ಬದುಕಲ್ಲಿ ಮದುವೆ ನಂತರ ತುಂಬಾ ಚೆನ್ನಾಗಿರ್ತೀರಾ, ಅದ್ರ ಬಗ್ಗೆ ಆಲೋಚನೆ ಮಾಡು. ಬೇಡ ಅಂದಿದ್ದು ನಿನ್ನ ಬದುಕಲ್ಲಿ ಬರ್ತಾನೆ ಇರುತ್ತೆ. ಯಾವುದು ಬೇಡ ಅಂತ ಸಂಗೀತ ಓಡೋದ್ಲೋ ಅದೇ ಬಂದಿರೋದು ಅಂತ ಗುರೂಜಿ ಹೇಳ್ತಾರೆ. ಹೌದು, ಆಗ ಬಿಗ್ ಬಾಸ್ ಕೂಡ ಬೇಡ ಅಂತ ಸಂಗೀತ ಹೇಳಿದ್ರು. ಅಮ್ಮನವರ ಆಶೀರ್ವಾದ, ಕೃಪೆ ಇರುತ್ತೆ, ಚೆನ್ನಾಗಿರ್ತೀಯಾ ಅಂತ ಸಂಗೀತಾಗೆ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ ಆಶೀರ್ವಾದ ಮಾಡಿದ್ರು. ಇದರಲ್ಲಿ ಗೆಲುವು ಸಿಗುತ್ತಾ ಅಂತ ಸಂಗೀತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಖಂಡಿತ ಯಾರಿಗೆ ಅರ್ಹತೆ ಇರುತ್ತೋ ಅವರಿಗೆ ಜಯ ಸಿಕ್ಕೇ ಸಿಗುತ್ತೆ. ಅರ್ಹತೆ ನಿಮ್ಗಿದ್ರೆ ಖಂಡಿತ ಅಮ್ಮನವರ ಆಶೀರ್ವಾದ ಇರ್ಲಿ. ಇಲ್ಲಿ ಎಲ್ರೂ ಗೆಲ್ಲೋದಕ್ಕೆ ಬಂದಿರೋದು ಅಲ್ವಾ ಅಂತ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ ಮಾತನಾಡಿದ್ರು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.